ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಗುಡ್ ಆಫ್ಟರ್ನೂನ್. ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟು. ಈ ಯುವ ನಿಧಿ ಅರ್ಜಿ ಸಲ್ಲಿಸುವವರಿಗೆ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕೆ ಹೋಗಬೇಡಿ. ನಿಮ್ಮ ಯಾರ್ಯಾರು ಯುವ ನಿಧಿಗೆ ಅರ್ಜಿ ಸಲ್ಲಿಸಬೇಕು ಅಂದ್ಕೊತಾ ಇದ್ದೀರಾ, ದಯವಿಟ್ಟು ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ. ಅದಕ್ಕೂ ಮುನ್ನ ನೋಡಿ, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಆಗಿ. ಸ್ವಲ್ಪ ವಾಲ್ಯೂಮ್ ಕಡಿಮೆ ಇದ್ದರೆ ಜಾಸ್ತಿ ಇಟ್ಕೊಂಡು ನೋಡಿ. ನಿನ್ನೆ ತಾನೇ ಈ ಯುವ ನಿಧಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ನ ಈ ಸೇವಾ ಸಿಂಧು ಪೋರ್ಟಲಲ್ಲಿ ಅಪ್ಡೇಟ್ ಆಗಿದೆ. ಸೊ ಅದೇನು ಅಪ್ಡೇಟ್ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ, ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಸೊ ನೋಡಿ, ಈ ಏಪ್ರಿಲ್ ಮತ್ತು ಮೇ ಮಂತ್ ಅಮೌಂಟು ಯಾವಾಗ ಕ್ರೆಡಿಟ್ ಆಗುತ್ತೆ ಅದೆಲ್ಲನೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಸರ್ಕಾರದಿಂದ ಈ ಪದವೀಧರರಿಗೆ ಪದವೀಧರರಾದವರಿಗೆ 3,000 ರೂಪಾಯಿ ಸಿಗುತ್ತೆ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ಸಿಗುತ್ತೆ. ಬನ್ನಿ, ಯಾವ ರೀತಿ ಅರ್ಜಿ ಸಲ್ಲಿಸೋ ಎಲ್ಲ ಮಾಹಿತಿನ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಸೊ ನೋಡಿಲ್ಲ ಅಂದರೆ ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ನೋಡಿ, 1ನೇ ತಾರೀಕಿಂದ 25ನೇ ತಾರೀಕು ಒಳಗಡೆ ಸೆಲ್ಫ್ ಡಿಕ್ಲರೇಷನ್, ಸ್ವಯಂ ಉದ್ಯೋಗದ ಡಿಕ್ಲರೇಷನ್ ಕೊಡಬೇಕಾಗುತ್ತೆ ನೀವು. ಸೊ ಏನಂತ ಅದೆಲ್ಲನೂ ಇಲ್ಲಿ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಬನ್ನಿ. ನೋಡಿ, ಯಾರ್ಯಾರು ಡಿಗ್ರಿ ಮುಗಿಸಿ ಇದಕ್ಕೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿ ಕಾಯ್ತಾ ಇದ್ದಾರೆ, ಸೊ ದಯವಿಟ್ಟು ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ತುಂಬಾ ಇಂಪಾರ್ಟೆಂಟ್ ಅವ್ರಿಗೆ ಈ ವಿಡಿಯೋ. ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ, ಕೇಳಿಸ್ತಿಲ್ಲ ಅಂದರೆ ನೋಡಿ ಇಲ್ಲಿ ಮೇಲ್ಗಡೆ ನೋಡ್ತಾ ಹೋಗಿ. ನೋಡಿ, ಯುವ ನಿಧಿ ಯೋಜನೆಯ ಉಪಯೋಗವನ್ನು ಪಡೆಯಲು ಸೇವಾ ಸಿಂಧು ತಂತ್ರಾಂಶದಲ್ಲಿ 1 ರಿಂದ 25ನೇ ಮಾರ್ಚ್ 2020 ನಿರುದ್ಯೋಗ ಸ್ವಯಂ ಘೋಷಣೆ ಅಂದರೆ ಸೆಲ್ಫ್ ಡಿಕ್ಲರೇಷನ್ನ ನೀವು 1ನೇ ತಾರೀಕಿಂದ ಈ 24 ಒಳಗಡೆ ಸಲ್ಲಿಸಬೇಕಾಗುತ್ತೆ. ಗಮನಿಸಿ, ನಿರುದ್ಯೋಗ ಭತ್ಯೆಯನ್ನು ಪಡೆದವರಿಗೆ DBT ಪೇಮೆಂಟ್ ಮಾತ್ರ ಅನ್ವಯಿಸುತ್ತೆ. ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅದು ಇದನ್ನು ಪಡೆದವರಿಗೆ ಮಾತ್ರ ಅದು ಅನ್ವಯಿಸುತ್ತೆ. ಸೊ ಅದಕ್ಕಾಗಿ ನೀವು ಸ್ವಯಂ ಉದ್ಯೋಗ ಘೋಷಣೆ ಸೆಲ್ಫ್ ಡಿಕ್ಲರೇಷನ್ ಅದನ್ನು ನೀವು ಇಲಾಖೆಗೆ ಸಲ್ಲಿಸಬೇಕಾಗುತ್ತೆ. ನೋಡಿ, ಅದು ಹೆಂಗೆ ಅಂತ ವಿಡಿಯೋದಲ್ಲಿ ಹೇಳ್ತೀನಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನೋಡಿ, ಯಾರ್ಯಾರು ತುಂಬ ಜನ ಅರ್ಜಿನೇ ಸಲ್ಲಿಸಿದ್ರೆ ದಯವಿಟ್ಟು ಅವ್ರಿಗೆಲ್ಲ ಶೇರ್ ಮಾಡಿ. ಇಲ್ಲಿ ನೋಡಿ, ಮಾಹಿತಿ ನೋಡಿ ಬೇಕಾದರೆ ನೋಡಿ, ಇಲ್ಲಿ ಗೃಹಲಕ್ಷ್ಮಿಗೆ ಎಷ್ಟು ಜನ ಅರ್ಜಿ ಸಲ್ಲಿಸೋರೆ, ಗೃಹ ಜ್ಯೋತಿಗೆ ನೋಡಿ, ಯುವ ನಿಧಿಗೆ ನೋಡಿ 1,57,543 ಅರ್ಜಿಗಳು ಅಪ್ಲಿಕೇಶನ್ಸ್ನ ಹಾಕಿದ್ದಾರೆ ಈ ಯುವ ನಿಧಿಗೆ. ಸೊ ಇನ್ನೂ ತುಂಬಾ ಜನ ಇನ್ನೂ ಹಾಕೇ ಇಲ್ಲ. ಸೊ ನೋಡಿ, ಹತ್ತತ್ರ 50 ಲ್ಯಾಕ್ ಹತ್ತತ್ರ ಇದ್ದಾರೆ ಡಿಗ್ರಿ ಹೋಲ್ಡರ್ಸು ಆ್ಯಂಡ್ ಈ ಪದವೀಧರ ಹೋಲ್ಡರ್ಸು ಆ್ಯಂಡ್ ಈ ಡಿಪ್ಲೊಮಾ ಹೋಲ್ಡರ್ಸು. ಸೊ ದಯವಿಟ್ಟು ಅವ್ರಿಗೆಲ್ಲ ಇನ್ನೂ ಮಾಹಿತಿ ಮುಟ್ಟಿಲ್ಲ. ಸೊ ಸರ್ಕಾರದಿಂದ ಫ್ರೀಯಾಗಿ ಬರುವ ದುಡ್ಡನ್ನ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಅರ್ಜಿನ ಸಲ್ಲಿಸಿ ನೋಡಿ. ಮತ್ತು ಈ ಸೆಲ್ಫ್ ಡಿಕ್ಲರೇಷನ್ 1 ರಿಂದ 25ರವರೆಗೆ ಇರುತ್ತೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅದನ್ನು ಡಿಕ್ಲರೇಷನ್ ಕೊಡಿ. ಆಮೇಲೆ ನಿಮಗೆ DBT ಡಿಸ್ಪ್ಲೇ ಆಗುತ್ತೆ, ಅಲ್ಲಿಗಂಟ ಆಗಲ್ಲ ನೋಡಿ. ಮತ್ತು ಏನೇ ಡೌಟ್ಸ್ ಬಂದರೂ ನನಗೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ, ನಿಮಗೆ ಅಲ್ಲೇ ನಾನು ಉತ್ತರ ಕೊಡೋ ಕೆಲಸನ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಯಾರ್ಯಾರು ಈ ಪ್ರತಿಯೊಂದು SSLC ಈ PUC ಡಿಗ್ರಿ ಸ್ಟೂಡೆಂಟ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಮುಂದೆ ಹೆಲ್ಪ್ ಆಗುತ್ತೆ.